ಬಿಸಿಲ ಬಂದಿದ್ದ ಗೊತ್ತಾಗುತ್ತಿಲ್ಲ, ಇನ್ನ ತಂಪು ಅನ್ಸಾಗುತ್ತಿತ್ತು, ಹಂಗೆ ನಿದ್ದೆ ಹತ್ತಾಗುತ್ತಿತ್ತು. ಅದು ಭಾಳ ಹೈಟ್ ಮೇಲೆ ಇತ್ತು. ಹೊಸ ಆಗ್ತೇನೀಗ ಇಲ್ಲೇನೋ ಬೋದ್ ಮಾಡಿಲ್ಲ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಮಕ್ಕೊಂಡಿನಲ್ಲ, ನಮ್ಮ ಮನ್ಯಾಗ ಮಕ್ಕೊಂಡಿನ ಅನ್ನೋ ಫೀಲ್ ಬಂದ್ಬಿಟ್ಟೈತೆ ನನಗೆ. ಆಮೇಲೆ ಎದ್ದು ನೋಡ್ತೀನಿ, ಈ ಥರ ನೇಚರ್ ಮುಂದೆ ಕಾಯಕೂತಿತ್ತು ವೆಲ್ಕಮ್ ಮಾಡಕ್ಕೆ, ನಮಗೆ ಇದು ಗುಡ್ ಮಾರ್ನಿಂಗ್ ಹೇಳಕ್ಕೆ. ಶೋ ಅಂತೇಳಿ ಅಮ್ಮವ್ರನ್ನ ಇಲ್ಲೇ ಮಕ್ಕೊಂಡಾರ. ನಾ ಫಸ್ಟ್ ಎಚ್ಚರ ಆಯ್ತು. ನೋಡು ಇವತ್ತು ಇಲ್ಲಿ ನಮ್ಮ ರೂಟೀನು ಯಾವ ಥರ ಇರುತ್ತಾ ಅಂತ. ರಾತ್ರಿ ಪೂರ ನಾವು ಮಕ್ಕೊಂಡಾಗ ನಮ್ಮ ಕಾವಲಿಗೆ ಇದ್ದಂಥದ್ದು ನಮ್ಮ ಹುಲಿ, ಹೆಣ್ಣು ಹುಲಿ ಇದೆ, ಇಲ್ಲೇ ಮಕ್ಕೊಂಡಿತ್ತು. ಇದು ಒಂದು ಅದ್ರ ಸಣ್ಣ ಮರಿ, ಎರಡು ಸೇರಿ. ಎಲ್ಲರೂ ಎದ್ಕೆ ರಾತ್ರಿ ಹೋದ್ರೆ ಬರ್ತಿತ್ತು ಅದ್ರ ಮರಿ. ನಿನ್ನ ಹಿಂದೆ ಮತ್ತೊಂದು ನಾಯಿ ಬಂತು ನೋಡಿ ನಿಮ್ದು. ಅದೊಂದು ನಾಯಿ, ಅದು ಇದ್ದಿದ್ದಿಲ್ಲ ಇಷ್ಟು ದಿನ. ಈ ನಿನ್ನೆ ಸುಟ್ಟ ಇವತ್ತು ಬಂದಿತ್ತು ಅದು. ಇದು ಸಣ್ಣ ನಾಯಿ, ಇದು ಗಂಡನ ಹೆಣ್ಣು ಸುಂಟ ಇದು. ಹಾಂ, ಗಂಡ ಹೆಣ್ಣು ಶೋನ, ಇದು ಹೆಣ್ಣು. ಇವಾಗ ಕಾಳೆಮ ಊರುಗಳ ಎಲ್ಲೆಲ್ಲರೂ ಅಡ್ಡಾಡಿ ಬರ್ತಾನೆ. ಹಲ್ಲು ತಿಕ್ಕಕ್ಕೆ ನಾವು ಯೂಸ್ ಮಾಡ್ತಿರೋದು ಬೇವಿನ ಕಡ್ಡಿ. ಅಯ್ಯ, ಇಷ್ಟು ತೆಗೆದು ಹಲ್ಲು ತಿಕ್ಕೋದು. ಬ್ರಷ್ ತಂದಿಲ್ಲಲ್ಲ, ಒಂದು ನಿಮಿಷ ಒಂದು ಬ್ರಷ್ ತರ್ತಾರೆ ಯಾರು. ಫ್ರೆಶ್ ನೀರು. ಸುಲ್ತಾನ್ ಜೋಡಿ ಬಂದು ಜಾಯ್ನ್ ಆಗ್ಬಿಟ್ಟ. ಅರೆ ಪೇಸ್ಟ್ ಬೇಡ, ನಾನು ಬೇನ್ ತಪ್ಪಲ್ಲಿ ತಿಕ್ಕಿ, ಇದು ಬೇನ್ ಕಡ್ಡಿಲಿ ತಿಕ್ಕಿದೆ. ಖರೆ ಬೇನ್ ಕಡ್ಡಿಲಿ ತಿಕ್ಕಿದೆ. ನಾ ಎಬ್ಸ್ಲಿಕ್ಕೇನೆ ಹೇಳ್ತಿದ್ದಿಲ್ಲ. ಇಲ್ಲಿ ಏನು ಹೇಳ್ತಿದ್ವಿ, ನಾ ಎಬ್ಸಿನಿ ಬಂದು ಸಣ್ಣ ಹುಡುಗ ಬಂದು ಗಲಾಟೆ ಮಾಡು ಅಂತೇಳಿ ಇದ್ದೀನಿ. ಇಲ್ಲಾಂದ್ರೆ ಅದು ಈ ಬೇನ್ ಗಿಡ ಇತ್ತಲ್ಲ, ಆ ಬೇನ್ ಗಿಡ ಮ್ಯಾಳ್ಗೆ ಮೇಲೆ ನೆರಳು ಬೀಳಾಕತ್ತಿತ್ತು. ಅದು ಒಟ್ಟು ಬಿಸಿಲ ಬಂದಿದ್ದ ಗೊತ್ತಾಗುತ್ತಿಲ್ಲ, ಇನ್ನೂ ತಂಪು ಅನ್ಸಾಗುತ್ತಿತ್ತು, ಹಂಗೆ ನಿದ್ದೆ ಹತ್ತಾಗುತ್ತಿತ್ತು. ಬರೋಬ್ಬರಿ ಇಲ್ಲ ನೋಡು, ಎಷ್ಟು ಬೆಳಗಾಗಿ ನೋಡಿ. ಸ್ವಂತ ಅಬ್ಬಾಬ ಗ್ಲೋಯಿಂಗ್ ಸೀನ್. ನಾನು ಬೆಳಗಾಗಿ, ಬಿಸಿಲಿಗೆ ಅಪೋಸಿಟ್ ನಿಂತು ಎಲ್ಲರೂ ಬೆಳಗಾಗಿ ಕಾಣ್ತಾರೆ. ಇವತ್ತಿನ ಪ್ರೋಗ್ರಾಮ ಇವತ್ತಿಗೆ 6 ಮಂತ್, ಸಾರಿ 7 ಮಂತ್ ಕಂಪ್ಲೀಟ್ ಆಗಿ 8th ಇವತ್ತಿಗೆ ನಮ್ಮ ಕಡೆ ಸ್ಪೆಷಲ್ ಏನಿರ್ತೈತಿ, ಕುಳ್ಳು ಬಿಡ್ತಾರನ. ಎಂಟ್ರ್ ಆಗುತ್ತಂದ್ರೆ ಕುಳ್ಳು ಬಿಡಿದಂದ್ರೆ ಏನಂತೀನೋ ಅಂತ ಹೇಳಿ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಕುಳ್ಳು ಬಿಡಿದಂದ್ರೆ ಅದು ಹೆಂಡಿ ಬಡಿ ಒಣಗಿಸ್ತಾರಲ್ಲ, ಇವತ್ತು ಬಡಿಬೇಕು. ಯಾರು ಇವ ಹಾಕವನಿ? ಏನು ಹಾಕವ ಅದಕ್ಕೆ? ತಾನೇ ತಿನ್ನೋಗುತ್ತಾನ. ಬರ್ರಿ ಮೇಡಮ್, ಸುನಿತಾ ಮಾಡೋಣ ದೋಸೆ. ನಂಬುದೇ ಇಲ್ಲ ಯಾರು, ನಂಬಲ್ಲ. ನೀರು ತರ್ತೀನಿ ತಡಿ. ಊಟ ಆಗೈತಿ. ಈಗ ಅಲ್ಲಿ ಗಿಡದ ನೆರಳಿಗೆ ಸುಲ್ತಾನ ಹೋಗಿ ಕುಂದ್ರಿಸಿನಿ. ಇಲ್ಲಿ ಇದಾಗ ಯಾಕಾಯಿ ಅಂತಾರಕ್ಕೆ, ಈ ಗಿಡದಾಗ ಬೆಳಿತಾವಲ್ಲ, ಇಲಾಚಿಕಾಯಿ, ಇಚ್ಚಲ್ಕಾಯಿ, ಒಂದೊಂದು ಕಡೆ ಒಂದೊಂದು ಬೇರೆ ಬೇರೆ ಅಂತಾರೆ. ನಾವು ಇಚ್ಚಲ್ ಅನ್ನತ್ತೀವಿ. ಓಕೆ, ಇಲ್ಲೊಂದು ಸ್ವಲ್ಪ ಅದಾವು. ಕೈ ನಿಲ್ಕ್ತಾ ಇಲ್ಲ. ಎಸ್, ಒಂದು ಅಲ್ಲೊಂದು ಐತಿ ಕಾಣಿಸುತ್ತಾ, ಅದು ಹಣ್ಣಾಗೈತೆ. ಅದು ಭಾರಿ ಇರ್ತೈತಿ. ಟ್ರೈ ಮಾಡೋ ಮತ್ತೊಂದು ಹರಿಯಕ್ಕೆ. ಇದನ್ನು ಹೆಜ್ಜೆಗೆ ಬಗ್ತಾಳಗೆ ಇಲ್ಲೇ ಬರ್ತದೆ. ಹರಿತೀನಿ ಮೊದಲು. 2 ಸಿಕ್ಕು ಇವು. ಇದು ಸ್ವಲ್ಪ ದಿನ ಹಣ್ಣಾಗಬೇಕು. ಇದು ಹಣ್ಣಾಗೈತಿ. ಯಾರು ಹೇಳಿದ್ರು ನಾನು ಕಗ್ಗನೋದವ ಅಂತೇಳಿ. ಹಾಂ, ಕಗ್ಗನೋದವ ನೋಡು. ಸಾಕದು ಈಗ ಒಡ್ಯಾಕೆ ಸ್ಟಾರ್ಟ್ ಆಗಿತ್ತು. ಅದು ಭಾಳ ಹೈಟ್ ಮೇಲಿತ್ತು. ಇಲ್ಲಿ ಸುನಿತಾ ನಾನು ಪಾರ್ಟ್ನರ್ ಇಬ್ಬರು. ಇಲ್ಲಿ
ಒಂದೇ ಸೋಲ್ಸಿದ್ದಿ 55 ರೂಪಾಯಿ ಐತಿಲ್ಲಿ ಬ್ಯಾಟಿಗೆ. ಐ ಆಮ್ ಬ್ಯಾಕ್ ಟು ಹೋಮ್. ಬಂದ್ವಿ ಮನೆಗೆ. ನಮ್ಮ ಅಂತ ಚಲೋ ಆತ್ ನೋಡಿ ಅಂತ ಇಷ್ಟೊತ್ತನ ಫುಲ್ ಕೆಲಸ ಮಾಡ್ಯಾಳ ತೋಟದಾಗ ಕಷ್ಟಪಟ್ಟು. ನಾನು ನೋಡ್ಬಾ ಹೆಂಗಾಗೈತಿ ಅಂತೇಳಿ ಗಂಟುಬಿಟ್ಟ ನೋಡ್ಬೇಕು. ಇಲ್ಲಿ ಯಾವುದೋ ತಗಡು ತಂದು ಹಚ್ಚಾಳ, ಹೊಸ ಗೇಟ್ ಇರ್ಬೋದು. ಅವಾಗ ಅಪ್ಡೇಟ್ಸ್ ಕೊಡ್ಬೇಕಲ್ಲ. ಬಾ 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 ಇದಾಯ್ತಾ? ಇಲ್ಲಿ ನೋಡ್ರಿ ನಮ್ಮ ಏನು ಬೇ ಇದು ಮೆಣಸಿನ್ಕಾಯಿ ರಾಶಿ ಆಗೈತಲ್ಲ. ಹಾಂ, ಮೆಣಸಿನ್ಕಾಯಿ ರಾಶಿ ಆಗ್ತದೆ. ಕಿತ್ತೋಗ್ದೇನು ಅವನ್ನೆಲ್ಲ? ಎಲ್ಲ ಕಿತ್ತು ಹೋಗಿದೆ. ಯಾಕ? ಬಾದಿಂದ ಹೊಸ ಹಾಕ್ತೇನೀಗ? ಇಲ್ಲೇನೋ ಬೋದ್ ಮಾಡಿಯಲ್ಲ. ಇವು ಬೀಜ ಹಾಕಿ ಏನಿಲ್ಲ ಈಗ? ಇನ್ನೂ ಹಾಕಿಲ್ಲ. ಹಾಂ, ಈಗ ಅದು ತಗೊಂಡು ಅಲ್ಲಿ ನಾಟಕ ಹೋಗೋಣಂತ. ಸ್ವಲ್ಪ ಆಡಿ ನಿಕ್ಕಿ ಅವು ಇವು ಮಿಕ್ಸ್ ಮಾಡಿ ಹಿಂಗೆ ಗರಿ ಮಾಡಿದ್ರ ನೀರು ಬಿಟ್ಟಾರೀಗ. ಬದ್ನಿಕಾಯಿ ಅಗಿಯಲ್ಲಿ ಈಗ ನಾಟಿಸ್ತೇನೆ ಇದ್ರಾಗ? ಅಂದ್ರೆ ಬದ್ನಿಕಾಯಿ ಅಗಿ ಅಲ್ಲಿ ಅದಾವು. ಆ ಅಗಿನ ಅವನ್ನ ತಂದು ಕಿತ್ತಿ ಇಲ್ಲಿ ನಾಟಿಸ್ಬೇಕಂದ್ರೆ ಸ್ವಲ್ಪ ನೆಲ ಹಸಿ ಆಗ್ಬೇಕಲ್ಲ. ಅದಕ್ಕೆ ಪೈಪ್ಲೈನ್ ಭಾರಿ ಐತಿ ಬೇ ನಿಂದು. ಅಲ್ಲೆಲ್ಲ ಚುದ್ರಿಗೆ ಇಲ್ಲೊಂದು ತುಂಡು, ಅಲ್ಲೊಂದು ತುಂಡು, ಅಲ್ಲೊಂದು ತುಂಡು, ಅಲ್ಲೊಂದು ತುಂಡು, ಅಲ್ಲೊಂದು ತುಂಡು, ಒಂದು 10 ತುಂಡು ಅಲ್ಲಿಂದ ಬಂದಾವೆ. ಒಂದು 1 ಕಿಲೋ 250 ಗ್ರಾಮ್ ಇಲ್ಲ, ಒಂದು 100 ಗ್ರಾಮ್ನಷ್ಟು ಬಂದಾವೆ ಮೆಣಸಿನ್ಕಾಯಿ. ಖಾರದ ಏನು ಭಾಳ ಬಜ್ಜಿ ಮಾಡಿ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋದ್ರಲ್ಲೇ ಫಸ್ಟ್ ಕ್ಲಾಸ್. ನಾ ಹೋಗಿ ಫ್ರೆಶ್ ಅಪ್ ಹಾಕಿದ್ವಿ, ಬಂದು ಇಲ್ಲಿ ನಮ್ಮ ಮುಡ್ಯಾಗ ರೈಟ್ ಮನೆಗೆ ತೊಗೊಂಡು ಹೋಗೋದು. ಇವೇ ನೋಡ್ರಿ ಬದ್ನಿಕಾಯಿ. ಇದು ದೊಡ್ಡದೈತಿ, ಇವೆಲ್ಲ ಸಣ್ಣ ಸಣ್ಣ ಇವೆಲ್ಲ ಬರೋಬ್ಬರಿ ಐತೆ. ಇದು ಹೊಸ ವಾಷರ್, ಇದು ಏನಾಗಿಲ್ಲ, ಚಲೋ ಐತಿ. ಇದು ಹಳಿ ವಾಷರ್. ಇವೆಲ್ಲ ಸೀಟಿನ ಹೊಡ್ಯಾಕೊತಿದ್ದಿಲ್ಲ ಪಾಪ. ನಮ್ಮ ಭಾಳ ಕಷ್ಟಪಟ್ಟ ಅಡುಗೆ ಮಾಡಕ್ಕೆ ಇವತ್ತು ಹಾಕ್ಸಾಕೊತೀವಿ ನೋಡ್ರಿ ಹೆಂಗೈತಿ. ಅದಕ್ಕೆ ಗಡಿಗೆ ಮಾಡಾಕತ್ತಿಲ್ಲ ಅದು ಅಂದ್ರೆ ಒಂದಿಟ್ಟು ಜಲ್ದಿ ಕುದಿತೈತಂತ. ಇದ್ರಾಗ ಜಲ್ದಿ ಈಗ ಬಂದಾಗಲಿಂದ ಬಾಯಿ ಕೆಟ್ಟೋಗ್ಬಿಟ್ಟೈತಂದು ಇಲ್ಲಿ ಏನೋ ಹೊರಗೆ ತಿನ್ನಕ್ಕೆ ಚಾನ್ಸೂ ಸಿಗೋಗೊತ್ತಿಲ್ಲ. ಇವತ್ತು ನಮ್ಮ ಕೆಲ್ಸಕ್ಕೆ ಹೇಳಂತ ನಾನು ಇಲ್ಲಿ ಮ್ಯಾಳಿಗೆ ಮೇಲೆ ತಂದೀನಿ. ನಮ್ಮೂರಾಗ ಸಿಗುವಂಥ ಫೇಮಸ್ ಗಿರ್ಮಿಟ್ಟ ಬಜ್ಜಿ ಥರ ಚುರುಮರಿ ಸೋಸ್ತಾ ಥರ ಅನ್ಬೋದು. ಗಿರ್ಮಿಟ್ಟ ಬಜ್ಜಿ ತಂದು ಆರಾಮಾಗಿ ವೆದರ್ ಇವತ್ತು ಭಾರಿ ಐತಿ. ಕಪ್ಪು ಮೋಡ ಕವಿದ ವಾತಾವರಣ. ಸಂಜೆ ಹಾಕೊಂಡೈತಿ, ಫೀಲ್ ಮಾಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋದು. ಇಷ್ಟೊತ್ತನ ನುಗ್ಗು ಓಡಾಡಿದೆ ಸ್ವಲ್ಪ ಕೆಲಸದ ಮೇಲೆ. ಒಂದಿಷ್ಟು ಕೆಲಸದ್ದು ಅರ್ಧಂಬರ್ಧ ಮುಗಿಸ್ಕೊಂಡು ನಾಳೆಗೆ ಸ್ವಲ್ಪ ಪೆಂಡಿಂಗ್ ಇಟ್ಟು ಅದೇ ನೋಡ್ರಿ ನಮ್ಮ ಊರಾಗ ಸಿಗುವಂಥ ಗಿರ್ಮಿಟ್ ಬಜ್ಜಿ. ನಿಂಬೆಹಣ್ಣು ಹಿಂಡ್ಕೊಂಡು ಬಜ್ಜಿ ಅದಾವಲ್ಲ, ಕ್ರಂಚಿ ಮಸ್ತ್ ಬಜ್ಜಿ ಅದಾವ. ಮುಂಚೆ ಸಣ್ಣದ ತಿಂದಿರ್ತಲ್ಲ, ಅದು ಹೊಲ್ತಿದ್ರು ಥರ ಮಜಾ. ಚೆನ್ನಾಗಿತ್ತು ವೆದರ್, ಮಸ್ತ್. ಬಂದಳು ನಮ್ಮವ್ವ, ಬಂದಳು ಕೆಲಸದಿಂದ. ಅಂಬೆ ಇವತ್ತು ನಮ್ಮ ಮನೆ ಕಡೆ ಬಂದನು, ಬರೀ ಬಗರಿ ಆಡಕೊಂಡ. ನಾನು ನೀರು ನಮ್ಮ ಊರಾಗ ನಾನು ಸ್ವಲ್ಪ ಕುಡ್ದಂಗೆ ಆಗೋತಿಲ್ಲ, ನಾರ್ಮಲ್ ನೀರು. ಅದಕ್ಕೆ ಕ್ಯಾನ್ ಸಜ್ಜು ಮಾಡೀನಿ. ಈ ಕ್ಯಾನ್ ಸಜ್ಜು ಮಾಡಿ ಫಿಲ್ಟ್ರ್ ವಾಟರ್ ತುಂಬ್ಕೊಂಡ್ ಅಂದ್ರೆ ಸ್ವಲ್ಪ ಚಂದ ಆರಾಮ್ ಕುಡ್ದಂಗೆ ಅನ್ಸುತ್ತೆ. ಸ್ವಲ್ಪ ಸೌಳು ಬಾಳ್ದಾವ ನಮ್ಮ ಊರ್ ನೀರು. ಹಾಂ, ಫಸ್ಟ್ ಕ್ಲಾಸ್. ಹಾಂ, ಇವತ್ತು ಒಂದು ಚರ್ಗಿ ತುಂಬ ನೀರು ಕುಡಿಯಂಗೆ ಅನ್ಸೈತಿ. ಅರ್ಧ ಕುಡಿತಿದ್ದೆ, ಅರ್ಧ ಬಿಟ್ಟು ಬಿಡಂಗೆ ಅನಿಸ್ತೈತೆ. ಇದು ಸ್ವಲ್ಪ ಬೆಟ್ರ್, ಚಲೋ ಅನಿಸ್ತಾವ. ಅದಕ್ಕೆ ರೂಢ ಹಾಕ್ಕೋಬಾರ್ದು ಅನ್ನೋದು. ಬ್ಯಾಂಕ್ ಯಾವ ಬ್ಯಾಂಕ್ ಆಫ್ ಮದರ್ ಬೇ ಕಳ್ರ ಪಕ್ಕನ ಸಿಗ್ತಾವ ನೋಡಿ ಒಂದೇ ಗಂಜಿಗೆ. ಹಾಂ, ಹಿಂಗೆ ಈಗ ಟ್ರಾನ್ಸ್ಪರೆಂಟ್ ಇದೆಲ್ಲ ಕಾಣುತ್ತಾವ, ಇಲ್ಲಿ ಮೇಲೆ ಕಾಣುತ್ತಾವ ಎಷ್ಟೆಷ್ಟು ಇಟ್ಟರು. ಅಪ್ಪನ ಕೈ ಸಿಕ್ಕರೆ ಏನು ಮಾಡ್ತಾನೆ? ಸಾಸ್ವಿ ಜೀರಿಗೆ ಅಂತ ಯಾರು ತಗೊಳಂಗ, ಯಾಕೆ ಖರ್ಚಿಗಂತ ಇಟ್ಟಿರ್ತಾರೆ. ಹೌದಾ? ಇದೇ ಬ್ಯಾಂಕ್ ಏನಿಂದ? ಇದು ಕೆಲ್ಸಕ್ಕೆ ಹೋಗಿದ್ನ್ಯಾಪ, ಅದಕ್ಕೆ ಪಗಾರ ಕೊಟ್ಟಾರ ನಾನು. ಆ ಮನೆಗೆ ಬಂದಾಗಲಿಂದ ಫಸ್ಟ್ ಟೈಮ್ ನಾನ್ ವೆಜ್. ಅದು ಎಷ್ಟು? ಇಷ್ಟೇ 250 ಗ್ರಾಮ್. ಅದು ಚಿಕನ್ ಅಲ್ಲ, ಕಲೀಜಾ ಫ್ರೈ ಮಾಡಿಕೊಡ್ತೀನಂತ ನಮ್ಮ ಏನಾರ. ಪೆಪ್ಪರ್ ಡ್ರೈ ಏನ್ ಮಾಡ್ಬೇಕು? ಪೆಪ್ಪರ್ ಡ್ರೈ ಇದಕ್ಕೇನ್ ಮಾಡ್ಬೇಕು? ಪೆಪ್ಪರ್ ಡ್ರೈ ಅನ್ನ ಪೆಪ್ಪರ್ ಡ್ರೈ. ಹಾಂ, ಹಂಗಂದ್ರೆ ಏನು ಹೇಳ? ಹಂಗಾದ್ರೆ ಏನು ಪಲ್ಯ ಉಪ್ಪು ಖಾರ ಹಾಕಿ ಮಾಡ್ಬಿಡ್ತೀನಿ. ಪೆಪ್ಪರ್ ಡ್ರೈ ಅಂದ್ರೆ
ಕರಿಮೆಣಸು ಪುಡಿ ಹಾಕಿ ಹಂಗ ಖಾರ ಭಾಳ ಆಗತ್ತೆ ನೋಡಿ ಅಪ್ಪ. ಭಾಳ ಖಾರ ಮಾಡಬೇಡ, ಮೀಡಿಯಮ್ ಮಾಡಿ ಮಸ್ತ್ ಮಾಡ. ಆದ್ರೆ ಭಾರಿ ಮಾಡಿ. ನೀ ಹೆಂಗೆ ಮಾಡಿ ನೋಡ್ರಿ ಹಂಗೆ ಮಾಡ, ಏನು ಬೇಡ, ನಿನ್ಗೆ ಹೆಂಗೆ ಇಷ್ಟ ಹಂಗೆ ಮಾಡು. ಇವತ್ತು ತಿಂತೀನಿ. ಎಸ್, ಇಲ್ಲಿ ಮ್ಯಾಲೆ ತಂದೀನಿ ನಾನು ಇದನ್ನು, ಯಾಕಂದ್ರೆ ಇಷ್ಟ್ರಾಗ ನಮ್ಮಪ್ಪರು ಬರೋ ಟೈಮ್. ನಮ್ಮಪ್ಪ ಅಂದಮೇಲೆ ಇದು ಮತ್ತು ವಾಸನೆ ಎಲ್ಲ ಮನೆ ತುಂಬ ಹರಡಿತ್ತಂದ್ರೆ ಸುಮ್ಮನೆ ಬೈಕೋತ್ ಕೊಡ್ತಾನೆ. ಮಾಡ್ಬೇಡ್ರಿ ಅಂದಾನ, ಚಿಕನ್ ಮಟನ್ ಮಾಡ್ಬೇಡ್ರಿ ಮನ್ಯಾಗ ಅಂತೇಳಿ. ಸೊ ನಮ್ಮ ಪೂರ ಕಡೆನ ತಂದು ಕೊಟ್ಟಾಳಿಲ್ಲಿ. ಎಸ್, ಹೊಡಿ ಮೀನ ನುಗ್ಗ ಹಾಕು. ಟೇಸ್ಟಿ ವ್ಲಾಗ್ಸ್ ಏನು ನೋಡಲ್ಲ ನಮ್ಮಪ್ಪ. ಇದು ಸಣ್ಣ ಫೋನ್ ಐತಿ, ಕೀಪ್ಯಾಡ್ ಐತಿ, ಅದಕ್ಕೆ ನಮ್ಮವ್ವ ನೋಡ್ತಾ, ನಮ್ಮಪ್ಪ ನೋಡಲ್ಲ. ಇದ್ರ ಜೊತೆ ಬಿಸಿ ರೊಟ್ಟಿ ಅವು ಸ್ವಲ್ಪ ಖಡಕ್ ಆಗ್ಯಾವ, ಅಂದ್ರೆ ಖಡಕ್ ಮಾಡ್ಯಾರ, ಬಿಸಿ ಅದಾವಿನ. ತುಡಿಗ್ಲೆ ಚುನು ಹಾಕೊಂಡು ನಮ್ಮ ಮನ್ಯಾಗ ನಾವೇ. ಪೇಮೆಂಟ್ ಬೇಡ. ಉಂಡು ಎಲ್ಲ ಸ್ವಚ್ಛ ಮಾಡಿ ಬಾಂಡೆ ತಳಗೆ ತೊಗೊಂಡು ಹೊಂಟೈತೆ ನೋಡ್ರಿ. ಅಪ್ಪ ನೋಡಲ್ಲ ಹೇಳ ವಿಡಿಯೋ ಎಲ್ಲಿ ನೋಡ್ತಾನೆ, ಮೊಬೈಲ್ ಕೀಪ್ಯಾಡ್ ಐತಿ, ಎಲ್ಲಿ ನೋಡ್ಕೊಂಡು ಹೇಳಮ್ಮ.